ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಎಡಿಟರ್ ಸ್ಪೆಷಲ್ಗೆ ಸ್ವಾಗತ. ಇಂದು ಹಲವು ಜೀವಗಳನ್ನು ಬಲಿ ಪಡೀತಾ ಈ ಬಾವಿಯಲ್ಲಿರುವಂಥ ವಿಸ್ಮಯವಾದರೂ ಏನು? ಯಾಕೆ ಈ ಬಾವಿಯು ಹಲವು ಜೀವಗಳನ್ನು ಬಲಿ ಪಡಿತಾ ಇದೆ? ನೋಡೋಣ ಬನ್ನಿ ಕಂಪ್ಲೀಟ್ ವಿವರವನ್ನು. ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಬಾಗಳಿ ಗ್ರಾಮದ ಕಲ್ಲೇಶ್ವರ ದೇವಸ್ಥಾನದಲ್ಲಿರುವಂಥ ಒಂದು ಪುರಾತನ ಬಾವಿ. ಈ ಬಾವಿಯು ಹಲವು ಜೀವಗಳನ್ನು ಬಲಿ ಪಡಿತಾ ಇದೆ. ಅದು ಹೇಗೆ ಎಂಬುದರ ವಿವರ ಇಲ್ಲಿದೆ ನೋಡಿ. ಇದು ಮೊನ್ನೆ ನಡೆದಂಥ ಘಟನೆ. 19/7/2026 ಒಂದು ಕುಟುಂಬ ದೇವರ ದರ್ಶನಕ್ಕೆಂದು ಬಾಗಳಿ ಗ್ರಾಮಕ್ಕೆ ಬರುತ್ತೆ. ಅದು ಒಂದು ಬೈಕಿನಲ್ಲಿ ಕುಟುಂಬ ಸಮೇತವಾಗಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸಮೇತವಾಗಿ ಭಗವಂತನ ದರ್ಶನಕ್ಕಾಗಿ, ಶ್ರೀ ಕಲ್ಲೇಶ್ವರ ದೇವರ ದರ್ಶನಕ್ಕಾಗಿ ಬರ್ತಾರೆ. ಆ ದೇವರ ದರ್ಶನವನ್ನು ಮಾಡಲು ಬಂದಂಥ ಕುಟುಂಬ ಆಕ್ರಂದನಕ್ಕೆ ಒಳಗಾಗುತ್ತೆ. ಅದು ಹೇಗೆ? ಈ ದೇವಸ್ಥಾನವು ಪುರಾತನ ದೇವಾಲಯವಾಗಿದೆ. ಈ ದೇವಸ್ಥಾನಕ್ಕೆ ದರ್ಶನಕ್ಕೆಂದಂತ ಬಂದಂಥ ಕುಟುಂಬ ವಿನೋದ್ ವಿ.ಪಿ. ಹಾಗೂ 2 ಮಕ್ಕಳಾಗಿರ್ತಕ್ಕಂಥ ಮೊದಲನೆಯವರು ವಿಷ್ಣು ವಿ.ಪಿ. ಹಾಗೂ ವೈಭವ್ ವಿ.ಪಿ. ವಿಷ್ಣು 9 ವರ್ಷದ ಮಗು, ವೈಭವ್ 6 ವರ್ಷದ ಮಗು. ದೇವರ ದರ್ಶನಕ್ಕೆಂದು ಬಂದಾಗ ತಂದೆ ತಾಯಿ ದೇವರ ದರ್ಶನವನ್ನು ಮಾಡ್ತೀವಿ ಬನ್ನಿ ಅಂದಾಗ ಮಕ್ಕಳು ಆಟ ಆಡ್ತೀವಿ, ನಾವು ಚೆಂಡನ್ನು ಆಟ ಆಡ್ತೀವಿ ಈ ದೇವಸ್ಥಾನದ ಆವರಣದಲ್ಲಿ, ಇಲ್ಲೇ ಆಡ್ತೀವಿ ಅಂದಾಗ ತಂದೆ ತಾಯಿ ಆಯಿತು ಆಟ ಆಡಿ ನಾವು ದರ್ಶನ ಮಾಡ್ಕೊಂಡ್ಬರ್ತೀವಿ ಅಂತೇಳಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಆಡ್ತಾ ಆಡ್ತಾ ಮಗು ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಪಾಳು, ಆ ಬಾವಿಗೆ, ಅಂದರೆ ಪುರಾತನ ಬಾವಿ, ಆ ಒಂದು ಬಾವಿಗೆ ಮಗು ಆಕಸ್ಮಿಕವಾಗಿ ಆಡ್ತಾ ಆ ಬಾಲನ್ನು ತೆಗೆದುಕೊಳ್ಳಲು ಹೋಗಿ ಚೆಂಡಡಿಯಾಗಿ ಆ ಒಂದು ಇದರಲ್ಲಿ ಬಾವಿಯಲ್ಲಿ ಬೀಳುತ್ತೆ. ಬಿದ್ದ ತಕ್ಷಣ ಆ ಮಗು ಅಕ್ಕಪಕ್ಕ ಇನ್ನೊಂದು ಸಣ್ಣ ಮಗು, ಏನು ವೈಭವನ್ನ ಎಂಬ ಮಗು ಕಿರ್ಚುತ್ತೆ ಹಿಂಗೆ ಬಿದ್ದಿದ್ದಾರೆ ಅಂತ. ಅಲ್ಲಿ ಯಾರೂ ಕೂಡ ಗಮನ ಹರಿಸೋದೇ ಇಲ್ಲ. ಆಗ ಆ ಮಗು, ಚಿಕ್ಕ ಮಗು, ತಂದೆ ತಾಯಿಯನ್ನ ಹತ್ರ ಓಡೋಗಿ ಅಣ್ಣ ಈ ಥರ ಬಿದ್ದಿದ್ದಾನೆ ಅಂತ ಹೇಳಿದಾಗ ಕೂಡಲೇ ಓಡಿ ಬಂದು ಆ ಮಗುವನ್ನು ರಕ್ಷಣೆ ಮಾಡಲು ಹೋಗ್ತಾರೆ. ಅಷ್ಟೊತ್ತಿಗೆ ಆ ಮಗು ಅಲ್ಲೇ ಬುರ್ದಿಯೊಳಗಡೆ ಬಿದ್ದು ಆ ಮಗು ಸಾವಿಗೀಡಾಗಿರುತ್ತೆ. ಆಗ ರಕ್ಷಣಾ ಇಲಾಖೆಯವರನ್ನು ಕರೆಸಿ, ಏನು ಫೈರಿನ ಇಲಾಖೆಯವರನ್ನು ಕರೆಸಿ ಆ ಒಂದು ಮಗುವಿನ ಶವವನ್ನು, ಆ ಮಗುವಿನ ಒಂದು ದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಇಲಾಖೆಯವರು ಮಾಡ್ತಾರೆ. ಇಲ್ಲಿ ನಾವು ಯೋಚಿಸಬೇಕಾಗಿರೋದು ಒಂದು ವಿಷಯ, ಇದು ಒಂದು ಧಾರ್ಮಿಕ ದತ್ತಿ ಇಲಾಖೆಯ ಒಂದು ಸ್ವಾಧೀನದಲ್ಲಿದೆ ಅಥವಾ ಅಂಡರ್ನಲ್ಲಿದೆ. ಹಾಗೆ ಪ್ರವಾಸೋದ್ಯಮ ಇಲಾಖೆಯ ಅಂಡರ್ನಲ್ಲೂ ಬರುತ್ತೆ. ಹಾಗೆ ಇದು ಪುರಾತತ್ವ ಇಲಾಖೆಯ ಒಂದು ಅಂಡರ್ನಲ್ಲಿ ಬರ್ತಾ ಇದೆ. ಹಾಗಿದ್ದ ಮೇಲೆ ಇಲ್ಲಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾದ್ಮೇಲೆ ಇಲ್ಲಿರ್ತಕ್ಕಂಥ ಪುರಾತನ ದೇವಸ್ಥಾನಕ್ಕೆ ಭದ್ರತೆನೇ ಇಲ್ವಾ? ಅಲ್ಲಿರ್ತಕ್ಕಂಥ ಪುರಾತನ ಇಲಾಖೆಯ ನೇಮಿಸಿರ್ತಕ್ಕಂಥ ಸಿಬ್ಬಂದಿಗಳೆಲ್ಲಿ ಹೋದ್ರು? ಆ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ಆ ಬಾವಿಗೆ ಸುಮಾರು ಜೀವಗಳನ್ನು ಬಲಿ ಪಡೆದಿದೆ. ಆದರೂ ಕೂಡ ಯಾಕೆ ತಡೆಗೋಡೆಯನ್ನ ಅಧಿಕಾರಿಗಳು ಮಾಡಿಸ್ತಾ ಇಲ್ಲ? ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ? ಅಲ್ಲಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ? ಎಷ್ಟೋ ಜೀವಗಳನ್ನು ಬಲಿ ಪಡೆದ್ರು ಕೂಡ ಯಾಕೆ ಅವರೆಲ್ಲರೂ ಮೌನ ವಹಿಸಿದ್ದಾರೆ? ಇಲ್ಲಿ ಕಾರಣ ಏನು ಎಂಬುದು ಇಲ್ಲಿ ಎಲ್ಲರನ್ನ ಕಾಡ್ತಕ್ಕಂಥ ಪ್ರಶ್ನೆ. ಯಾಕಂತಂದ್ರೆ ಆ ಪಾಳು ಬಾವಿ, ಆ ಒಂದು ಬಾವಿಗೆ ಇದುವರೆಗೂ ಒಂದು ತಡೆಗೋಡೆಯನ್ನ ಕೂಡ ನೇಮಕ ಮಾಡಿಲ್ಲ. ಈ ಥರ ಘಟನೆಗಳು ತುಂಬಾನೇ ನಡೆದಿದ್ದಾವೆ. ಆದರೂ ಕೂಡ ಯಾರು ಕೂಡ ಆ ಬಾವಿಯ ತಡೆಗೋಡೆಯನ್ನ ಹಾಕಿಲ್ಲ ಅಥವಾ ಒಂದು ಜಾಲರಿಯನ್ನ ಕೂಡ ಮಾಡ್ತಾ ಇಲ್ಲ. ಕೊನೆಯ ಪಕ್ಷ ಅಲ್ಲಿ ಒಬ್ಬರು ನೇಮಕ ಆದ್ರೂ ಮಾಡಬೇಕಾಗಿತ್ತಲ್ವಾ? ಯಾಕೆ ಮಾಡ್ತಾ ಇಲ್ಲ? ಅಂದಮೇಲೆ ಅಲ್ಲೇನಾದರೂ ನಡಿಲಿ ಅಂತಲೇ ಬಿಟ್ಟಿದ್ದಾರಾ? ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಅಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಒಂದು ಪುರಾತನ ಇಲಾಖೆಯ
ಪುರಾತತ್ವ ಇಲಾಖೆಗೆ ಒಂದು ಅಂಡರ್ಗೆ ಬಂದಾಗ, ಪುರಾತತ್ವ ಇಲಾಖೆ ಸ್ವಾಧೀನಕ್ಕೆ ಬಂದಾಗ ಅಲ್ಲಿ ಒಬ್ಬ ನೇಮಕ ಮಾಡಬೇಕಾಗಿತ್ತು, ಇಲ್ಲ ಮುಂಜಾಗ್ರತಾ ಕ್ರಮವನ್ನಾದರೂ ತೆಗೆದುಕೊಳ್ಬೇಕಾಯಿತು. ಆ ಬಾವಿಯ ಸುತ್ತಲೂ ಬಿದ್ದೋಗಿದೆ, ಒಂದು ಮಗು ಹೋದಾಗ ಅಲ್ಲಿ ಬಿದ್ದಿದೆ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡ್ತಾರಲ್ರಿ. ಇದು ಯಾವ ರೀತಿ ನ್ಯಾಯ? ಈ ಒಂದು ಆ ಕುಟುಂಬ ಸುಮಾರು 3 ಗಂಟೆ 50 ನಿಮಿಷದಲ್ಲಿ ಆ ದೇವಸ್ಥಾನಕ್ಕೆ ಬರ್ತಾರೆ. ಆ ದೇವಸ್ಥಾನಕ್ಕೆ ಬಂದಂಥ ಒಂದು ವೆಹಿಕಲ್ ನಂಬರ್ನ ನಾವು ನೋಟ್ ಮಾಡಿದ್ದೀವಿ, KA 35 EN 8870 ಗಾಡಿ ನಂಬರ್. ಇದು ಪ್ಯಾಷನ್ ಪೋ 110 ಗಾಡಿ, CC ಗಾಡಿ ಇದು. ಈ ಬೈಕ್ನಲ್ಲಿ ಬಂದಂಥ ಕುಟುಂಬ ದೇವರ ದರ್ಶನಕ್ಕೆ ಅಂತ ಬಂದು ಈ ತನ್ನ ಮಗುವನ್ನೇ ಕಳೆದುಕೊಳ್ಳುವಂಥ ಒಂದು ದುರ್ಲಭ ಬಂದಾಯ್ತಲ್ವಾ. ಇದು ನಿರ್ಲಕ್ಷ್ಯ ಕೇವಲ ತಂದೆ ತಾಯಿದಷ್ಟೇ ಅಲ್ಲ, ತಂದೆ ತಾಯಿದು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರದ್ದು, ಹಾಗೂ ಆ ದೇವಸ್ಥಾನಕ್ಕೆ ಆಡಳಿತದಲ್ಲಿರ್ತಕ್ಕಂಥ ಆಡಳಿತದ ಅಧಿಕಾರಿಗಳದು ಇದು ಒಂದು ದೋಷ. ಯಾಕಂತಂದ್ರೆ ಆ ರಕ್ಷಣೆ ಮಾಡಬೇಕಾಗಿರೋದು ಆ ಇಲಾಖೆ. 3 ಇಲಾಖೆಯವರಿದ್ದು ಕೂಡ ಅಲ್ಲಿ ಒಂದು ತಡೆಗೋಡೆ ಇಲ್ಲ, ಒಂದು ಜಾಲರಿ ಇಲ್ಲ, ಒಂದು ಕೊನೆಯ ಪಕ್ಷ ಒಬ್ಬ ವ್ಯಕ್ತಿನಾದ್ರೂ ನೇಮಿಸ್ಬೇಕಲ್ರಿ. ಅಲ್ಲಿ ಆ ಮಗು ಆಕ್ರಂದನದಿಂದ ನರಳುತ್ತಾ ಕೀರ್ಚಿರ್ತಾ ಇದ್ರು, ಯಾರು ಕೂಡ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಯಾರು ಇದ್ದಾರೆ ಸಿಬ್ಬಂದಿಗಳು? ಅಲ್ಲಿ ಯಾರು ಇಲ್ಲವೇ ಇಲ್ಲ ಅನ್ನಂಗೆ ಆಯ್ತಲ್ರಿ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಬಂದು ಬೀಳ್ಲಿ ಅಂತ ಕಾಯ್ತಾ ಇದ್ದೀರಾ? ಇನ್ನು ಎಷ್ಟು ಜೀವಗಳನ್ನು ಬಲಿ ಪಡಿಬೇಕು ಅಂತ ಇದೆ ಆಡಳಿತ ಅಧಿಕಾರಿಗಳೇ? ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಇಲ್ಲಿರ್ತಕ್ಕಂಥ ಬಾವಿಗೆ ಈಗಲಾದರೂ ತಡೆಗೋಡೆಯನ್ನು ನೀಡಿ ಇನ್ನು ಎಷ್ಟು ಪ್ರಾಣಗಳು ಹೋಗುವುದನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಹೆಗಲ ಮೇಲೆ ಹಾಕಿ ನಡ್ರಿ, ಮರ ಹೆಗಲ ಮೇಲೆ ಹಾಕಿ ನಡಿಯಪ್ಪ.